ಆಗಿನ ಕಾಲದಲ್ಲಿ ಪೆನ್ನು ಪುಸ್ತಕ ಕೊಡ್ತಾ ಇರಲ್ಲಪ್ಪ. ನಮಗೆ ದನ ಮೇಸು, ಕುರಿ ಮೇಸು, ತೋಟ ನೋಡು, ಹೊಲ ನೋಡು, ಇದೇ ನಮ್ಮ ದೊಡ್ಡ ಉದ್ಯೋಗ ಕೆಲಸ. ಈಗಿನ ಮಕ್ಕಳಿಗೆ ಊಟತಾನೆ ಕೊಡ್ತೀರಿ ಪೆನ್ನು ಪುಸ್ತಕ ಎಲ್ಲನು. ನಿಮ್ಗೆ ಆವಾಗಿನ ಕಾಲದ ಕೃಷಿಕ ಇವಾಗಿನ ಕಾಲದ ತೋಟಗಳು ಮಾಡೋದಕ್ಕ ಏನೋ ವ್ಯತ್ಯಾಸ? ಆಗಿನ ಕಾಲದ ಕೃಷಿ ಈಜಿ, ರೋಗ ಇಲ್ಲ, ಔಷಧಿ ಹೆಚ್ಚಾಗಿ ಕೇಳ್ತಾರೆ. ಸಿಸರ್ ಟೈಪಲ್ಲಿ ಈ ಥರ ಮೆಥಡ್ನ ಫಾಲೋ ಮಾಡ್ಕೊಂಡು ಮಾಡಿದ್ದಾರೆ, ನೋಡ್ತಿರ್ಬೋದು. ಈ ಸೆಟಪ್ಗಳೆಲ್ಲ ಮಾಡ್ಕೊಂಡು ಮಾಡಿದ್ದೆ ಆದರೆ ಖಂಡಿತ ಸ್ಟ್ರಕ್ಚರು ತುಂಬ ದಿನ ಬಾಳಿಕೆ ಬರ್ತದೆ. ಸಮಯ ಒಂದು ವರ್ಷ ಕಾಲ ಇರಲ್ಲ. ಹಿಂಗೆ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕಟ್ಟಿಗಳು ಗಟ್ಟಿಯಾಗಿರೋದು ಹಾಕಿದ್ರೆ, ಕಟಿಂಗ್ ಗಟ್ಟಿಯಾಗಿರೋದಾದ್ರೆ ವರ್ಷ ಕಾಲ ಇರುತ್ತೆ. ನಾವು ಹೊಟ್ಟೆಗೆ ಊಟ ಇಲ್ದಿದ್ರೆ ಎಷ್ಟೊತ್ತಿರ್ತೀರಿ, ಆ ತರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡಿದ್ರೆ ಈ ತರ ಮಾಡಿದ್ರೆ ಪ್ರಯೋಜನ ಬರಲ್ಲ. ಒಂದ್ ಬೆಳೆಕ್ ಆಗೋತದ ಅಂತೀರಾ? ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಇಕ್ಕಿದ್ರೆ ಅದು ವರ್ಷ ಆಗುತ್ತೆ, 3 ಬೆಳೆ ತೆಗಿಬಹುದು. ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತು ಏನಪ್ಪಾ ವಿಶೇಷ, ಇವತ್ತಿನ ಕೃಷಿ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಬೀನ್ಸ್ ಕೃಷಿ. ಪಲ್ಸ್ ಬೀನ್ಸ್ ಅಲ್ಲಿ ಪೂರ್ಣಿಮಾ ಅಂತ ವೆರೈಟಿ, ಸುಮಾರು ವೆರೈಟಿಗಳು ಬಂದ್ರೆ ಪೂರ್ಣಿಮಾ ಅಂತ ವೆರೈಟಿನಲ್ಲಿ 1.5 ತಿಂಗಳ ಕೃಷಿನಲ್ಲಿ ಬೀನ್ಸ್ ಕೃಷಿ ತುಂಬಾ ಚೆನ್ನಾಗಿದೆ. ಇಂಥ ಬೇಸಿಗೆನಲ್ಲೂ ಈ ರೀತಿ ಒಳ್ಳೆ ಬೆಳೆ ಆಗಿರೋದಕ್ಕೆ ಇನ್ನೂ ಇಳ್ದು ಬಂದಿಲ್ಲ, ಬೆಳೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಈ ರೀತಿ ಉತ್ತಮವಾದ ಬೆಳೆ ಆಗೋದಕ್ಕೆ ಇದು ಹಿಂದಿನ ಕಾರಣಗಳೇನು ಮತ್ತು ಇದು ಯಾವ ರೀತಿ ನೀರಾವರಿ, ಇದು ಕೃಷಿ ಹೇಗೆ, ಮತ್ತೆ ನೀವು ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂದ್ರೆ ಈ ಕೃಷಿನಲ್ಲಿ ಬೆಳೆಗಿಂತ ಮಾಡಿರ್ತಕ್ಕಂಥ ಸ್ಟ್ರಕ್ಚರ್. ಬೀನ್ಸ್ ಕೃಷಿನಲ್ಲಿ ಸ್ಟ್ರಕ್ಚರ್ ಮೇನ್ ಇಂಪಾರ್ಟೆಂಟ್. ಆ ಸ್ಟ್ರಕ್ಚರ್ ಯಾವ ರೀತಿ ಮಾಡಿದರೆ, ಗೂಟಗಳನ್ನ ಯಾವ ರೀತಿ ಮಾಡಿದರೆ, ಒಂದರಿಂದ ಒಂದಿಗೆ ಯಾವ ರೀತಿ ಅದನ್ನು ಕನೆಕ್ಟ್ ಮಾಡಿದ್ದಾರೆ, ಎಲ್ಲ ಮಾಹಿತಿಗಳು ನಿಮಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಎಲ್ಲ ಮಾಹಿತಿಗಳು ಅರ್ಥ ಆಗುತ್ತೆ, ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಮಾಡಬೇಕು ಬೀನ್ಸ್ಗೆ ಅಂತೇಳಿ. ಈ ರೀತಿ ಮೆಥಡಲ್ಲಿ ಮಾಡ್ಕೊಂಡಾಗ ಏನಪ್ಪ ಅಂತ ಹೇಳಿದ್ರೆ, ಒಂದು ಸರ್ತಿ ಸ್ಟ್ರಕ್ಚರ್ ಮಾಡಿದ್ರೆ ಒಂದು 2 ರಿಂದ 3 ಬೆಳೆ ಆರಾಮಾಗಿ ತಗೋಬಹುದು. ಸುಮ್ಮನೆ ಒಂದು ಕಡ್ಡಿಗಳು ನಾನು ಹಾಕ್ತೀನಿ ಅಂತ ಹಾಕ್ಬಿಟ್ರೆ ಏನಾಗುತ್ತೆ, ಯಾವುದೋ ಒಂದು ಟೈಮಲ್ಲಿ ಗಾಳಿಗೆ ಅಥವಾ ತೇವಾಂಶಕ್ಕೆ ಜಾಸ್ತಿ ಏನಾದರೂ ಅನಿಸಿದಾಗ ಬಿದ್ದೋದ್ರೇನು ತೊಂದರೆ ಆಗುತ್ತೆ. ಇದೆಲ್ಲ ಒಟ್ಟಾರೆ ಮಾಹಿತಿ ಬಂದು ರೈತರ ಬಾಯಿಂದ ಕೇಳಿದ್ರೆ ಚೆನ್ನಾಗಿರ್ತದೆ. ಈಗ ಒಂದು ಬೀನ್ಸ್ ಬೆಳೆ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀರಾ. ಈ ಬೇಸಿಗೆದಲ್ಲಿ ಬೀನ್ಸ್ ಬೆಳೆಯೋದು ಒಂದು ಸ್ವಲ್ಪ ಚಾಲೆಂಜಿಂಗ್, ಅಂದರೆ ಕಷ್ಟ. ಬೆಳೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಸ್ಟ್ರಕ್ಚರ್ ಅನ್ನೋದು ತುಂಬಾ ಚೆನ್ನಾಗಿದೆ. ಈ ಥರ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು? ಒಂದೇ ಬೆಳೆಗಂತನ ಅಥವಾ ಇನ್ನೂ 2-3 ಬೆಳೆ ತೆಗಿಬೇಕಂತನ? ಈ ನಾವು ಒಂದೇ ಬೆಳೆ 2ನೇ ಬೆಳೆ ಅಂತ ಏನು ಇಲ್ಲ. ಕಾಯಿ ಕೀಳೋವಾಗ ಅದು ಈ ತರ ಮಾಡದಿದ್ರೆ ಮಖಕ್ಕೆ ಬರುತ್ತೆ, ಇಲ್ಲ ಕಾಯಿ ಕೆಳಗಡೆ ಬೀಳುತ್ತೆ. ಅದರಿಂದ ಇದು ಈ ತರ ಮಾಡಿದ್ರೆ ನಾವು ಸ್ಟ್ರೈಟ್ ಆಗಿರುತ್ತೆ ಅಂತ ಮಾಡಿದ್ದೀವಿ. ಇವಾಗ ಇದು ನೋಡೋದಾದ್ರೆ ಸುಮಾರು ಒಂದು 6.5 ಅಡಿ 7 ಅಡಿಗೆ 6.5 ಅಡಿ 7 ಅಡಿಗೆ ಬರ್ತದೆ. ಇದರಲ್ಲಿ ಓಡಾಡೋದಕ್ಕೂ ಅನುಕೂಲವಾಗಿರ್ತದೆ. ನೀವು ಮಾಡಿರೋ ಮೆಥಡ್ ತುಂಬಾನೇ ಚೆನ್ನಾಗಿದೆ. ಈ ಕಡ್ಡಿಗಳು ಈ ಸೆಂಟ್ರಲ್ ಹಾಕಿ ಕಟ್ಟಿರೋದು ಏನಕ್ಕಣ್ಣ? ಲೈನ್ಗಳು ಕೂಡ್ಕೊಬಾರ್ದು ಅಂತನ ಅಥವಾ ಹೆಂಗಣ? ಅಲ್ಲ, ಈ ತರ ಕಟ್ಟಿರೋದು ಇಲ್ಲಿ ತಂಗು ಸೆಳಿತೀವಿ, ಅದು ಈ ಟೈನು ಕೆಳಗಡೆ ಬರುತ್ತೆ. ನೀವು ಈ ವೈರಿನ ಇಟ್ಕೊಳ್ಳೋದಕ್ಕೋಸ್ಕರ ಈ ಕಡ್ಡಿಗಳನ್ನ ಹಾಕಿರೋದು. ಸ್ನೇಹಿತರೆ ಗಮನಿಸಿ, ಇಲ್ಲಿ ಆ ಕಡೆ ಕರ್ಕಡೆ ಈ ಲೈನಲ್ಲಿ ಗಮನಿಸಬಹುದು ನೀವು. ಈ ಒಂದು ವೈರ್ನ ಎಳೆದು ಈ ರೀತಿಯಾದ ಶೇಪ್ ಎತ್ತಿ ಕಟ್ಟೋದಕ್ಕೆ, ಅಂದ್ರೆ ಒಂದು ಸ್ವಲ್ಪ ಒಂದು ಇದ್ರ ತರ ನೀವು ಶೇಪ್ ಕಾಣಿಸ್ತಾ ಇರ್ಬೋದು, ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಈ ರೀತಿ ಎತ್ತಿ ಕಟ್ಟೋದಕ್ಕಂತಾನೆ. ಸೊ ಈ ಕಡ್ಡಿಗಳನ್ನ ಏನಪ್ಪ ಮಾಡಿದ್ದಾರೆ ಅಂದ್ರೆ, ಒಂದು ಕಡ್ಡಿ ಬಿಟ್ಟು ಒಂದು ಕಡ್ಡಿಗೆ ಈ ರೀತಿಯಲ್ಲಿ ಮೆಥಡ್ ಅಲ್ಲಿ ಫಾಲೋ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲ ರೈತರಿಗೂ ಒಂದೇ ತರ ಥಾಟ್ಸ್ ಇರೋದಿಲ್ಲ. ಒಬ್ಬೊಬ್ಬರ ರೈತರದ್ದು ತಲೆ ಒಂದೊಂದ್ ತರ ಓಡ್ತಾ ಇರ್ತದೆ. ಅದರಲ್ಲಿ ನೋಡೋದಾದ್ರೆ ನಮ್ಮ ಸೀನಿಯರ್ ರೈತರದ್ದು ಈ ತರ ಪ್ಲಾನಿಂಗ್ ಇದೆ. ಸೊ ಇದು ತುಂಬಾನೇ ಉಪಯುಕ್ತವಾಗಿರ್ತದೆ. ಯಾರಾದ್ರೂ ಬಳಕೆ ಮಾಡ್ಕೊಳ್ಳೋರಿದ್ರೆ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ಮಾಹಿತಿ ಅಂದ್ರೆ, ಈಗ ಬೀಜ ಯಾವ್ದು ಸಮಯ ಇದು ಪೂರ್ಣಿಮಾ ಅಂತ ನೋಡಿದ್ರೆ ಯಾವ್ದು? ಹಿಂದೂ ಸೀಡ್ಸ್ ಪೂರ್ಣಿಮಾ ಸ್ನೇಹಿತರೆ. ಇದು ತಾತ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಸೊಮ್ಮೆ ಬೀನ್ಸ್ ಮಾಡೋದಕ್ಕೆ ಎಷ್ಟು ದೂರಕ್ಕೆ ಹಾಕಿದ್ದೀರಾ ಬೆಡ್? 4.5 ಅಡಿ. 4.5 ಅಡಿ. ಮತ್ತೆ ನಿಮ್ ಹೆಸರು ಊರು ಹೇಳ್ಬಿಡ್ರಿ ಇದ್ರಾಗು, ಯಾಕಂದ್ರೆ ಹೊಸದಾಗಿ ನೋಡೋರ್ಗೆ ಗೊತ್ತಾಗಲ್ಲ. ಮೇಡಹಟ್ಟಿ, ಕಸ್ಬಾ ಹೋಬಳಿ, ಅರಳೇರಿ ಪಂಚಾಯತಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಿಮ್ ಹೆಸರೇ ಹೇಳಿಲ್ಲ, ಕೃಷ್ಣಪ್ಪ. ಸ್ನೇಹಿತರು ನೋಡಿದ್ರಲ್ಲ. ಸೊ ಸೀನಿಯರ್. ಸಮಯ ಎಷ್ಟು ವರ್ಷಗಳಿಂದ ಇದು ಕೃಷಿ ನಿಮ್ದು? ನಮ್ಮದು ಖುಷಿ ಬಿಟ್ಟು ಬೇರೆ ಉದ್ಯೋಗ ಇಲ್ಲಪ್ಪ, ನಮಗ್ ಗೊತ್ತಿಲ್ಲ. ಇರೋದು ಇದೆ, ಮಾಡ್ತಾ ಇರೋದು. ಚಿಕ್ಕಾಗಿನಿಕ ಸುಮಾರು 50 ವರ್ಷದಿಂದನೂ ಇದೇ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಏಜ್ ಎಷ್ಟನ?
ನನಗೆ 64. ಹೆಚ್ಚು ಕಡಿಮೆ 45 ವರ್ಷದಿಂದ ನಾನು ಮಾಡ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಪೆನ್ನು ಪುಸ್ತಕ ಕೊಡ್ತಾ ಇರಲ್ಲಪ್ಪ, ನಮ್ಗೆ ದನ ಮೇಸು, ಕುರಿ ಮೇಸು, ತೋಟ ನೋಡು, ಹೊಲ ನೋಡು, ಇದೇ ನಮ್ಮ ದೊಡ್ಡ ಉದ್ಯೋಗ ಕೆಲಸ. ಹಾ, ಈಗಿನ ಮಕ್ಕಳಿಗೆ ಊಟತಾನೆ ಕೊಡ್ತೀರಿ ಪೆನ್ನು ಪುಸ್ತಕ ಎಲ್ಲಾನು. ನಿಮ್ಗೆ ಆವಾಗಿನ ಕಾಲದ ಕೃಷಿಕ ಇವಾಗಿನ ಕಾಲದ ತೋಟಗಳು ಮಾಡೋದಕ್ಕ ಏನೋ ವ್ಯತ್ಯಾಸ? ಆಗಿನ ಕಾಲದ ಕೃಷಿ ಈಜಿ, ರೋಗ ಇಲ್ಲ, ಔಷಧಿ ಹೆಚ್ಚಾಗಿ ಕೇಳ್ತಾ ಇಲ್ಲ, ಅದು ಈಲ್ಡು ಬರ್ತಾ ಇಲ್ಲ, ಯಾಕಂದ್ರೆ ನಾಟಿ ಸೀಡ್ಸು. ಈಗ ಎಲ್ಲ ತಳಿ ಬೇರೆ, ಹೈಬ್ರಿಡ್ ಸೀಡ್ಸ್. ಈಗ ಕೆಲಸನೂ ಜಾಸ್ತಿ ತಗೊಳುತ್ತೆ. ಮೊದ್ಲಂದ್ರೆ ನೀವು ಇಳುವರಿ ಎಷ್ಟು ಬಂದ್ರೆ ಅಷ್ಟು ಸಾಕು ದೇವ್ರೆ ಅಂತ ಮಾಡ್ತಾ ಇದ್ರಿ. ಈಗ ಇಳುವರಿ ತೆಗ್ದಿಲ್ಲ ಅಂದ್ರೆ ಜೀವನ ನಡೆಯೋದಿಲ್ಲ. ಅದಕ್ಕೆ ನಾನಾ ವಿಚಿತ್ರವಾಗಿ ಮಾಡ್ತಾನೆ ಇರ್ಬೇಕಾಗ್ತದೆ. ಕಾಲದ ಕೊದ್ದಿ ಮಾಡ್ಬೇಕು. ಮೊದ್ಲು ಈ ಪೇಪರ್ ಆಗ್ತಾ ಇಲ್ಲ, ಹಾಗೆ ದನದಲ್ಲಿ ಸಾಲು ಹೊಡೆದ್ಬಿಟ್ಟು ನಾಟಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಹಾಗೂ ಚೆನ್ನಾಗಿ ಆಗ್ತಾ ಇತ್ತು. ಈಗ ಪೇಪರ್ ಇಲ್ದಿದ್ದು ಬೆಳೆ ಮಾಡಕ್ಕೆ ಆಗಲ್ಲ. ಮೊದ್ಲು ನೀರ್ ಹಾಯಿಸ್ತಾ ಕಟ್ತಾ ಇದ್ರೆ, ಇವಾಗ ವಾಲುಗಳು ತಿರುಗ್ತೀರಿ. ಅದು ಕಟ್ತಾ ಇದ್ದಿದ್ದು ಮೊದ್ಲು, ಅದು ನೀರಿತ್ತು ಬೇಜಾನಾಗಿ ಕಟ್ತಾ ಇದ್ವಿ. ಈಗ ನೀರು ಇಲ್ದಿದ್ದಾಗ ಕೂಡ ಡ್ರಿಪ್ ಮಾಡಿದಾಗ ಕೂಡ ಈ ಪೇಪರ್ ಆಗ್ತಾ ಇರಲ್ಲ, ಸಾಲ್ ಹೊಡೆದು ಸಾಲಿನಲ್ಲಿ ಊದ್ಕೊಂಡು ಹೋಗ್ತಾ ಇದ್ವಿ. ಈಗ ಆ ತರ ಮಾಡಿದ್ರೆ ಬೆಳೆನೇ ಆಗಲ್ಲ. ಆವಾಗ ಟ್ರಿಪ್ಸು ಇಲ್ಲ, ಇನ್ನೊಂದು ಇಲ್ಲ, ಔಷಧಿಗಳು ಕಡಿಮೆ ತಕೊಂತ ಇದ್ವು. ಯಾವ್ದೋ ಹುಳ ಮಾತ್ರ, ರೋಗ ಮಾತ್ರ ಒಂದೊಂದು ಇರೋದು. ಇವಾಗ ನಾನಾ ರೀತಿ ಮನುಷ್ಯನಿಗೆ ಬಂದಂಗೆ. ಸಮಯ ಈಗ ಬೀನ್ಸ್ ಈ ಬೆಳೆಗೆ ಎಷ್ಟು ದಿನ ಆಗಿದೆ ಸಮಯ? ಇದಕ್ಕ ಒಂದು 55-60 ಒಳಗಡೆ, 60 ದಿನ ಒಳಗಡೆ, 50ರಿಂದ 60 ದಿನ ಒಳಗಡೆ. ಸಮಯ ಇದು ತಳಿ ಬಂದು ಇಂದು ಸೀಡ್ಸ್ ಅವ್ರದ್ದು ಪೂರ್ಣಿಮಾ ವೆರೈಟಿ. ಅಲ್ಲಿ ಬಾಕ್ಸ್ ನೋಡಿದ್ರೆ ನಿಮ್ಗೆ ಹೆಸರು ಗೊತ್ತಿಲ್ಲ, ನಾವೇ ಹೇಳ್ತಾ ಇದೀರಿ. ಸಮಯ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಾ ಸಮಯ? 4.5ರಿಂದ 5 ಅಡಿ ಕೊಡ್ಬೇಕು. 4.5ರಿಂದ 5 ಅಡಿ. ಸಮಯ ಈಗ ಡಬಲ್ ನಾಟಿ ಮಾಡೋದು ಉತ್ತಮ ಅಂತ ಹೇಳ್ಬಿಟ್ಟು ಮಾಡಿದೀರಾ. ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಸಿಂಗಲ್ ಮಾಡ್ತೀರಾ, ಡಬಲ್ ಮಾಡ್ತೀರಾ? ಮಳೆಗಾಲದಲ್ಲಿ ನಾವು ಬೇಸಾಯ ಮಾಡ್ದಂಗೆ ಮಾಡಬೇಕು. ಬೇಸಾಯ ಚೆನ್ನಾಗಿ ಮಾಡಿದ್ರೆ 5-5.5 ಸಾಲು ಹೊಡೆದು ಡಬಲ್ ಮಾಡ್ಬೋದು. ಇಲ್ಲ ಅಂದ್ರೆ 4-4.25 ಸಾಲು ಹೊಡೆದು ಸಿಂಗಲ್ ಮಾಡ್ಬೋದು. ಅದು ನಾವು ಮಾಡೋದ್ರಲ್ಲಿ ಡಿಫ್ರೆಂಟ್ ಆಗುತ್ತೆ. ಇವಾಗ ಇದು ಡಬಲ್ ಮಾಡಿದ್ದೀವಿ. ಇದು ಸ್ವಲ್ಪ ನೋಡಿ ಫುಲ್ ಎಲ್ಲ ಕವರ್ ಆಗ್ಬಿಟ್ಟಿದೆ ಸಮಯ. ಮತ್ತೆ ಎಷ್ಟು ದಿನಕ್ಕೆ ಒಂದ್ಸಲಿ ಇದಕ್ಕೆ ಮದ್ದುಗಳು ಅದು ಹೊಡಿತಾ ಇರ್ತೀರ? ಈ ಬೇಸಿಗೆನಲ್ಲಿ ಬಿಸಿಗೆ ಹುಳ ಟ್ರಿಪ್ಸ್ ಜಾಸ್ತಿ ಬರುತ್ತೆ. 4ರಿಂದ 5 ದಿವಸದ ವಾರದ ಒಳಗಡೆ ಔಷಧಿ ಹೊಡಿಬೇಕು. ಅದು ನಮಗೆ ಕೆಲಸಗಳು ಗೊತ್ತಾಗಲ್ಲ. ಅಂಗಡಿಯಲ್ಲಿ ಆದ್ರೂ ತಕೊಂಡ್ಬರ್ಬೋದು. ಯಾರನ್ನ ಗೈಡ್ ಲೈನ್ಸ್ ಬಂದ್ರೆ ಅವ್ರ ಹತ್ರ ಬರ್ಸ್ಕೊಂಡು ತಕೊಂಡ್ಬರ್ಬೇಕು. ಖಂಡಿತ ಸರ್. ಈಗ ಮೊದಲನೇದಾಗಿ ಇದಕ್ಕೆ ಕಾಡೋದು ರಂಗೋಲಿ ಅನ್ನೋದು ಕ್ಲೀನ್ ಆಗಿ ಇದೆ, ಎಲ್ಲೋ ಅಷ್ಟೊಂದು ಇಲ್ಲ ಬಂದೈತಪ್ಪ. ಕೆಳಗಡೆ ಒಂದ್ ಸ್ವಲ್ಪ ಬಂದಿದೆ ಬಂದೈತೆ. ರಂಗೋಲಿ ಬಂದು ಕಂಟ್ರೋಲ್ ಆಗಿದೆ. ಈಗ ಬಂದು ತ್ರಿಪ್ಸ್ ಮಾತ್ರ ಸ್ವಲ್ಪ ಐತೆ, ಅದಕ್ಕೆ ಹೊಡಿತಿರೋ ಮದ್ದು. ಸಮಯ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ಮೊದ್ಲು ಸ್ಟಾರ್ಟಿಂಗ್ ಆಗ ಕೊಟ್ಟಿಗೆ ಗೊಬ್ಬರ, ಇದ್ರಕ ಕೊಟ್ಟಿಗೆ ಗೊಬ್ಬರ, DAP, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಕೊಡ್ಬೇಕು. ಕೊಟ್ಟಿದ್ದೀವಿ ನಾವು. ಅವ್ರು ಕೊಡ್ತಾರೋ ಬಿಡ್ತಾರೋ ಇನ್ನೊಬ್ಬರ ಕತೆ ನಾನು ಹೇಳಲ್ಲ. ನಿಮ್ದು ಮಾತ್ರ ಕೊಟ್ಟಿದ್ದೀನಿ. DAP ಸ್ವಲ್ಪ ಹೆಚ್ಚಿಗೆ ಕೊಡಿಲ್ಲ. ಈ ಬೈಲ್ಗೆಲ್ಲ ಒಂದು ಮೂಟೆ ಕೊಟ್ಟಿದ್ದೀನಿ DAP. ಒಂದ್ ಮೂಟೆನಾ? 1 ಎಕರೆ ಬರಂಗದ 1 ಮೂಟೆನ ಕೊಟ್ಟಿರೋದು? ನಾನು ಅಷ್ಟೇ. ಕೊಟ್ಟಿಗೆ ಗೊಬ್ಬರ ಸಾಲ್ಗೆ ಹಾಕ್ಬಿಟ್ಟಿದ್ದೀವಿ. ಸಾಲ್ಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟಿದ್ದೀವಿ. ಸಾಲ್ ಕಟ್ಬಿಟ್ಟಿರೋದು, ಬೈಲೆಲ್ಲ ಬೇಡ ಅಂತ. ಮತ್ತೆ ಸಮಯ ಔಷಧಿ ಏನೋ 1 ವಾರಕ್ಕೆ ಒಂದ್ಸಲಿ ಹೊಡೆದ್ ಬಿಡ್ಬೇಕು ಅಂತೀರಾ. ಗೊಬ್ಬರಗಳ ಸಮಯ ಯಾವ ತರ ಕೊಡ್ತಾ ಇದ್ದೀರಾ? ಡ್ರಿಪ್ ಗೊಬ್ಬರಗಳಾಗ್ಲಿ? ಡ್ರಿಪ್ ಗೊಬ್ಬರ 4 ದಿವಸಕ್ಕ 5 ದಿವಸಕ್ಕ ಒಂದ್ಸಾರಿ ಕೊಡ್ತಾ ಇರ್ಬೇಕಪ್ಪ. 4 ದಿವಸಕ್ಕೆ 5 ದಿವಸಕ್ಕ. ಯಾಕಂದ್ರೆ ಹೂವ ಜಾಸ್ತಿ ಉದುರೋಗ್ತದಲ್ಲ, ಅದ್ರ ಕಾರಣ ಕೇಳ್ತಾ ಇರೋದು. ಎಷ್ಟ್ ದಿನಕ್ಕೆ ಕೊಡ್ತೀರಾ ಅಂತ ಹೇಳಿ. ನಾನು ಈಗ ಸದ್ಯಕ್ಕೆ 4 ದಿವಸಕ್ಕ 5 ದಿವಸ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಏನಾಗ್ತದ ನೋಡೋಣ. ಏನಿಲ್ಲ, ಗಿಡ ಇವಾಗ ಇರೋದ್ರಲ್ಲಿ ಒಂದ್ ಸ್ವಲ್ಪ ಇವಾಗ ಎಲ್ಲ ಹೂವು ಪಿಂದೆ ಕಚ್ತಾ ಐತೆ. ಮತ್ತೆ ಈ ಎಷ್ಟು ದಿನಕ್ಕೆ ಶಾಂಪಲ್ ಬರ್ಬೋದು ಸಮಯ? ಇದು ಇನ್ನೊಂದು ಎಷ್ಟು ದಿನದಲ್ಲಿ ಬರ್ಬೋದು ಶಾಂಪಲ್? ಯುಗಾದಿ ಹಬ್ಬ ಇಂದು ಮುಂದೆ ಬರ್ತದೆ ಅನಿಸುತ್ತೆ. ಯುಗಾದಿ ಹಬ್ಬಕ್ಕೆ ಬರ್ಲಿ. ಯುಗಾದಿ ಹಬ್ಬದ ಟೈಮಲ್ಲೇ ನಮ್ಗೆ ಒಂದ್ ಸ್ವಲ್ಪ ರೇಟ್ಗಳು ಸಿಕ್ಕೋದು. ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಕೂತಿದ್ದು ಅದೇ ತರಹನೇ ನೋಡೋಣ. 2.5 ತಿಂಗಳಿಗೆ ಅದು ಕಾಯಿ ಬರೋದು. 2.5 ತಿಂಗಳು ಆಗ್ತದೆ. ಫಸ್ಟ್ ಬಿಡಿಸೋದಕ್ಕೆ 2.5 ತಿಂಗಳಾಗುತ್ತೆ.
ಸರಿ ಸೊಮ್ಮೆ. ಮತ್ತೆ ಈಗ ಇದಕ್ ಮುಂಚೆ ಎಲ್ಲ ಬೆಳೆದಿರ್ತೀರಲ್ಲ ಸೊಮ್ಮೆ, ನೀವು ಮೊದ್ಲು ಬಕ್ಕೊಂಡ್ ಬಿಡಿಸ್ತಾ ಇದ್ರು, ಯಾವ್ದೋ ಸೆಲೆಕ್ಷನ್ ಅದ್ ಯಾವ್ದಾವ್ದೋ ಬೆಳಿತಾ ಇದ್ರಿ. ಅದು ನಾಟಿ ಯಾವ್ದಾವ್ದೋ ಕಡ್ಡಿ ಬೀನ್ಸ್ ಅಂತ ಇನ್ನೊಂದು ಸೆಲೆಕ್ಷನ್ ನಾಟಿ ಬೀಜ ಯಾವ್ಯಾವ್ದೋ ಬೆಳಿತಾ ಇದ್ರಿ. ಅನುಪಮ ಯಾವ್ದೋ ಬರ್ತಾ ಇತ್ತು. ಅದಕ್ಕನ ಇದ್ರಾಗ ಇಳುವರಿ ಪರವಾಗಿಲ್ಲ ಅಂತೀರಾ? ಇದು ಇಳುವರಿ ಬರುತ್ತೆ, ಇದ್ರ ಖರ್ಚು ಜಾಸ್ತಿ ಬರುತ್ತೆ. ಇವಾಗ ಬಿಳಿ ಬೀನ್ಸ್ ಬರ್ತಾ ಇತ್ತು, ಇದ್ರಾಗೆ ಬಳ್ಳಿದು NZ ಅಂತ ಇದ್ರಿ, ಅದ್ ಯಾರು ಬೆಳೆಯೋದೇ ಬಿಟ್ಬಿಟ್ಟಿದ್ರಿ ಯಾಕಂದ್ರೆ ಮಾರ್ಕೆಟ್ ಮಾಲೂರಲ್ಲಿ ಓಡಲ್ಲ. ಅದಕ್ಕ ಇದು 50 ರೂಪಾಯಿ ಹೋದ್ರೆ ಅದು 15 ರೂಪಾಯಿ 20 ರೂಪಾಯಿ ಅಂದ್ರೆ ಜಾಸ್ತಿ, ಅದಕ್ಕಾಗಿ ಬೆಳೆಯಲ್ಲ, ಅದನ್ನ ಬೆಳಿತಾ ಇಲ್ಲ. ಇವಾಗ ಪೆನ್ಸಿಲ್ ಬೀನ್ಸ್ ಕಾಟು ಸಮಯ. ಇನ್ನ ಈ ಬಳ್ಳಿಗಳು ಸುತ್ತಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಸಮಯ ಪರಿಣಾಮ ನೀವೇ ಹೇಳ್ಬೇಕು. ಈ ಸುತ್ತಿಲ್ಲ ಅಂದ್ರೆ ಇದು ಈ ಕಡೆ ಮುಡಿಸ್ಕೊಳ್ಳುತ್ತೆ. ಅದು ಒಂದು ನಾವು ಐತೆ ಪದೇ ತರ ಸುತ್ಕೊಂಡ್ ಬಿಡ್ತದೆ, ಸುತ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಕಾಯ ಹಿಡಿದಿರಾಗುತ್ತೆ. ಇವಾಗ ಒಂದ್ರಾಗ 1 2 3 4 ಒಂದು 10 ಬಳ್ಳಿ ಒಂದೇ ಕಡೆ ಸುತ್ಕೊಂಡ್ಬಿಟ್ಟೈತೆ. ಇದನ್ನೆಲ್ಲ ಸಪರೇಟ್ ಆಗಿ ತೆಗೆದು ಒಂದೊಂದ್ ಟೈನ್ ಒಂದೊಂದ್ ಸುತ್ತಬೇಕಾ? ಈ ತರ ಸುತ್ತಿದ್ರೇನೆ ಕಾಯಿ ಚೆನ್ನಾಗಿ. ಇಲ್ಲ ಅಂದ್ರೆ ಈಗ ಸುತ್ತಬಿಟ್ರೆ ಅದೇ ಹಿಡಿದ್ಲಾಗುತ್ತೆ. ಆಗುತ್ತಾ ನೋಡಿ, ಈ ತರ ಒಂದು ಹಿಡಿದು ಕೊಟ್ಬಿಟ್ರೆ ಈ ಬಳ್ಳಿ ಬರುತ್ತಲ್ಲ ಛಿದ್ರವಾಗಿ, ಆವಾಗ ಸುತ್ಕೊಬೇಕು. ಅದೇ ಸುತ್ಕೊಂಡು ನಾವು ಸುತ್ತಬೇಕು, ಅದು ಸುತ್ತಲ್ಲ. ಇವಾಗ ನೋಡಿ, ಇವಾಗ ಸಾಯಂಕಾಲ ಇದನ್ನ ಸುತ್ತಬಿಟ್ಟು ಹೋಗ್ತೀರ, ಬೆಳಿಗ್ಗೆ ಬರೋ ಪಟ್ಟಿ ಹಿಂಗ್ ನಿಂತ್ಕೊಂಡ್ಬಿಡ್ತದೆ. ಯಾಕದು ತಿರ್ಗಾ ಸುತ್ತಬೇಕು. ಎಷ್ಟ್ ದಿನಕ್ಕೆ ಒಂದ್ಸಲಿ ಸುತ್ತಿರೋ? ದಿನ ಸುತ್ತಾ ಇರ್ಬೇಕಾ? ಅಪ್ಪ 4 ದಿವಸ ಆಯ್ತು ಸುತ್ತಿ ಈ ತರ ಬಂದೈತೆ. ಇವಾಗ ತಿರ್ಗಾ ಸುತ್ತಬೇಕು. ಈಗ ಸುತ್ಕೊಂಡು ಆ ಕಡೆಯಿಂದ ಬರ್ತಾ ಇದ್ದೀನಿ, ಬಿಸ್ಲು ಅಂತ ಮನೇಲಿ ಇದ್ದು. ಸ್ವಾಮಿ, ಈ ಬಿಸ್ಲಾಗ ನೀನು ಜಾಸ್ತಿ ಹೊತ್ತು ಇರಬೇಡ ಸುತ್ತಿ. ಬೆಳಿಗ್ಗೆ ಒಂದು 10 ಗಂಟೆ 11 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಹೋಗಿ 4:15 5 ಗಂಟೆಗೆ ಬರ್ತೀನಿ. ಬೆಳಿಗ್ಗೆ ಎಲ್ಲ ಸಾಯಂಕಾಲ ಬೆಳಿಗ್ಗೆ 6 ಗಂಟೆಗೆ ಬಂದು 9:15 ಲಾಸ್ಟ್ ಬಿಸ್ಲಲ್ಲಿ ಜಾಸ್ತಿ ಇರಕ್ ಹೋಗ್ಬಿಟ್ರೆ. ಇದೊಂದು ನಮ್ ಕಡೆಯಿಂದ ನಾವು ಕೇಳ್ಕೊಂತೀವಿ. ಯಾಕಂತ ಹೇಳಿದ್ರೆ ವಯಸ್ಸಾಗಿ ಅಣ್ಣ ಈ ಕತ್ರಿಗಳ ತರ ಹಾಕ್ಬಿಟ್ಟಿದ್ರೆ ಏನಕ್ಕೆ ಅಣ್ಣ ಇದು? ಈ ಸಾಲಿಗೆ ಎಳೆದ್ರೆ ಹಾಗೆ ಟೈಟ್ ಆಗಿರುತ್ತೆ ಅಂತ. ಇವಾಗ ಈ ಟೈನ್ ನಾವು ಹೊಟ್ಟೆಗ ಊಟ ಇಲ್ದಿದ್ರೆ ಎಷ್ಟೊತ್ತಿರ್ತೀರಿ, ಆ ತರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡಿದ್ರೆ ಈ ತರ ಮಾಡಿದ್ರೆ ಪ್ರಯೋಜನ ಬರಲ್ಲ. ಒಂದ್ ಬೆಳೆಕ್ ಆಗೋತದ ಅಂತೀರಾ? ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಇಕ್ಕಿದ್ರೆ ಅದು ವರ್ಷ ಆಗುತ್ತೆ, 3 ಬೆಳೆ ತೆಗಿಬಹುದು. ಕೊಟ್ಟಿಗೆ ಗೊಬ್ಬರ ಇಲ್ದ್ರೆ ಈ ತರ ಮಾಡ್ತೀರಿ ಅಂದ್ರೆ ಮಾಡಿ ಪ್ರಯೋಜನ ಇರಲ್ಲ. ಸ್ನೇಹಿತರೆ ನೋಡಿದ್ರಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ. ಕೊಟ್ಟಿಗೆ ಗೊಬ್ಬರ ಫುಲ್ ಆಗಿ ಇಕ್ಕಿ ಮಾಡಿದ್ರೇನೆ ಒಂದು ವರ್ಷ 3 ಬೆಳೆ 2 ಬೆಳೆ ತೆಗಿಬೇಕು. ಅಂದ್ರೆ ಸುಮ್ನೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡ್ಡಿಗಳು ಮಾತ್ರ ಗಟ್ಟಿಯಾಗಿ ಹಾಕ್ಬಿಟ್ಟು ನೆಲಕ್ಕೇನೋ ಕೊಡ್ಲಿಲ್ಲ ಅಂದ್ರೆ ಏನೋ ನಡೆಯೋದಿಲ್ಲ ಅಂತ ಇಲ್ಲಿ ಹಿರಿಯ ರೈತರು ಹೇಳ್ತಾ ಇದಾರೆ. ವ್ಯತ್ಯಾಸ ಅದೇ ಏನು, ಇವರು ಅವತ್ತಿಂದ ಮುದ್ದುಗಳು ತಿಂದು ಹೆಂಗವ್ರೆ ಅದೇ ತರ ನಾಟಿ ಗೊಬ್ಬರ ಇಕ್ಕಿದ್ರೆ ಬಾಳಿಕೆ ಚೆನ್ನಾಗಿ ಬರ್ತವೆ. ಡಿಸೈನ್ ಊಟಗಳು ಇವಾಗ ಇವ ಬಾತುಗಳು ತಿನ್ಕೊಂಡಿದ್ರೆ ಈ ಡ್ರಿಪ್ ಗೊಬ್ಬರಗಳ ತರ ಅದು ಬೇಗ ಇದಾಗೋಗ್ತದೆ. ಈಗೆಲ್ಲ ಫ್ಲವರ್ ಸೆಟ್ಟಿಂಗ್ ಆಗ್ತಾ ಇದೆ. ಸಾರ್ ಹೇಳ್ದಂಗೆ ಇನ್ನೊಂದು 10-15 ದಿನದಲ್ಲಿ ಒಂದು ಶಾಂಪಲ್ ಅನ್ನೋದನ್ನ ಅವ್ರು ತಗೊಂತಾರೆ. ಸಮಯ ಶಾಂಪಲ್ ಬಂದು ನಿಮ್ಗೆ ಒಳ್ಳೆ ರೇಟ್ಗಳು ಸಿಕ್ಲಿ, ಉತ್ತಮ ರೇಟು ಉತ್ತಮ ಇಳುವರಿ ಸಿಕ್ಲಿ ಅಂತ ನಾವು ಕೇಳ್ಕೊಂತೀರಿ. ಧನ್ಯವಾದಗಳು ಸೊಮೆ. ಇಷ್ಟೊಂದು ನಮಗೂ ಬೇಕಾಗಿರೋದು ಅಷ್ಟೇನಪ್ಪ. ಸೊಮೆ ಈ ಬಿಸಿಲಲ್ಲಿ ಸಂಪಾದನೆ ಆಗಿಲ್ಲ ಅಂದ್ರೆ ಇನ್ಯಾವಾಗ ಮಾಡಕ್ ಆಗ್ತದೆ?